ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ನೀವೆಲ್ಲರೂ ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸನ್ನು ನೋಡಿದ್ದೀರಿ ಅಂದ್ಕೊಳ್ತೀನಿ. ನೋಡಿಲ್ಲ ಅಂತಂದ್ರೂ ಡೋಂಟ್ ವರಿ, ಈ ವಿಡಿಯೋದಲ್ಲಿ ನಾವು ಅದ್ರ ಬಗ್ಗೆನೇ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇವತ್ತು ನಮ್ಮ ಮಾರ್ಕೆಟಲ್ಲಿ ಎಸ್ಪೆಷಲಿ ಇಂಪಾರ್ಟೆಂಟ್ ಡೇ ಆಗಿತ್ತು ಹಲವಾರು ಸ್ಟಾಕ್ಗಳಿಗೆ. ಜೊತೆಗೆ ಈ ಫೈನಾನ್ಷಿಯಲ್ ಇಯರ್ನ ಕೊನೆಯ ಟ್ರೇಡಿಂಗ್ ಡೇ, ಯಾಕಂದ್ರೆ ನಾಳೆ ಮಾರ್ಕೆಟ್ ರಜೆ ಇರೋದ್ರಿಂದ ಈ ವರ್ಷದ ಅಂದ್ರೆ ಫೈನಾನ್ಷಿಯಲ್ ಇಯರ್ನ ಲಾಸ್ಟ್ ಟ್ರೇಡಿಂಗ್ ಡೇ. ಯಾವ ರೀತಿ ಪರ್ಫಾರ್ಮೆನ್ಸ್ ಇರ್ಬೋದು ಅನ್ನೋಂಥ ಕುತೂಹಲ ಇದ್ದೇ ಇತ್ತು. ಸೊ ಫೈನಲಿ ಬಂದಿದೆ, ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕೆಲವು ಸ್ಟಾಕ್ಗಳನ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ. ಆ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ಇವತ್ತಿನ ನಮ್ಮ ಸೆನ್ಸೆಕ್ಸ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ 639 ಪಾಯಿಂಟ್ಸ್ ಅಥವಾ 0.88% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಗ್ಯಾಪ್ ಅಪ್ ಓಪನ್ ಆಯ್ತು, ಅದ್ರ ನಂತರ ಕೂಡ ಕಂಟಿನ್ಯೂಸ್ ಆಗಿ 2.25 ಕೂಡ ರ್ಯಾಲಿನೇ ಕಂಡು ಬಂತು. ಕೊನೆಯಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕಂಡು ಬಂತು. ಇನ್ ಕೇಸ್ ನಾವು ಐಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಹತ್ತತ್ರ ಆಲ್ಮೋಸ್ಟ್ 600 ಪಾಯಿಂಟ್ಸ್ ಡೌನ್ ಆಗಿದೆ ಕೊನೆಯಲ್ಲಿ. ಇನ್ ಕೇಸ್ ಅದೇ ರೀತಿ ಅಪ್ಪಲ್ಲಿ ಕ್ಲೋಸ್ ಆಗಿದ್ದರೆ ಈ 639 ಪಾಯಿಂಟ್ಸ್ ಏನಿದೆ ಇದು 1200 ಪಾಯಿಂಟ್ಸ್ ಇರ್ತಾ ಇತ್ತು. ಭರ್ಜರಿ ರ್ಯಾಲಿ ಇವತ್ತು ಕಂಡು ಬಂತು. ಆದ್ರೆ ಕೊನೆಯಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬಂತು. ಅದಕ್ಕೆ ಕಾರಣಗಳನ್ನ ಮುಂದುವರೆದು ತಿಳ್ಕೊಳ್ಳೋಣ. ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂತು. ಹಾಗೂ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಇಲ್ಲೂ ಕೂಡ ನೋಡಬಹುದು 203 ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್, ಗ್ಯಾಪ್ ಅಪ್ ಓಪನಿಂಗ್, ಅದರ ನಂತರ ಕಂಟಿನ್ಯೂಸ್ ರ್ಯಾಲಿ ಕಂಡು ಬಂತು. ಹಾಗೆ ಕೊನೆಯಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಇಲ್ಲೂ ಕೂಡ ನೋಡಬಹುದು 171 ಪಾಯಿಂಟ್ಸ್ ಡೌನ್ ಆಗಿದೆ ಕೊನೆಯಲ್ಲಿ. ಸ್ಟಿಲ್ ಓವರ್ ಆಲ್ 203 ಪಾಯಿಂಟ್ಸ್ ಅಪ್ಪಲ್ಲಿ ಮಾರ್ಕೆಟ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಈ ಆರ್ಥಿಕ ವರ್ಷದ ಕೊನೆಯ ದಿನ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನ ನಮ್ಮ ಮಾರ್ಕೆಟ್ ಕೊಟ್ಟು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಾಗೆ ನಾವು ಇವತ್ತಿನ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ಫೋಕಸ್ ಇಲ್ಲಿರೋದು ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳು. ಇವತ್ತು ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡೋದಾದ್ರೆ ಮಿಡ್ ಕ್ಯಾಪ್ 50 ನಲ್ಲಿ ನೋಡಬಹುದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ, 0.5%. ಮಿಡ್ ಕ್ಯಾಪ್ 100 ಅಲ್ಲೂ ಕೂಡ 0.5% ಇದೆ. ಸ್ಮಾಲ್ ಕ್ಯಾಪ್ 100 ಅಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ. ನೆನ್ನೆನೂ ಕೂಡ ಫ್ಲಾಟ್ ಇತ್ತು, ಇವತ್ತು ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಮಿಡ್ ಕ್ಯಾಪ್ 150 ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಸ್ಮಾಲ್ ಕ್ಯಾಪ್ ಅಗೇನ್ ಫ್ಲಾಟ್ ಪರ್ಫಾರ್ಮೆನ್ಸ್. ಹಾಗೆ ನಿಫ್ಟಿ ಸ್ಮಾಲ್ ಕ್ಯಾಪ್ 250 ನಲ್ಲಿ ಪರವಾಗಿಲ್ಲ, ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ನಂತರ ಮೈಕ್ರೋ ಕ್ಯಾಪ್ ಅಲ್ಲಿ ಅಲ್ಲೂ ಕೂಡ ತುಂಬಾ ದೊಡ್ಡ ಮಟ್ಟದ ಪರ್ಫಾರ್ಮೆನ್ಸ್ ಏನಲ್ಲ, ಸ್ಟಿಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಓವರ್ ಆಲ್ ಹೇಳ್ಬೇಕಂದ್ರೆ ಇವತ್ತು ಮಿಡ್ ಕ್ಯಾಪ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು. ಬಟ್ ಸ್ಮಾಲ್ ಕ್ಯಾಪ್ ಅಲ್ಲಿ ಇನ್ನೂ ಒಳ್ಳೆ ಪ್ರಮಾಣದ ರಿಕವರಿ ನೋಡ್ಲಿಕ್ಕೆ ಕಾಣ್ತಾ ಇಲ್ಲ. ನೆನ್ನೆನೂ ಕೂಡ ಆಲ್ಮೋಸ್ಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇತ್ತು ಸ್ಮಾಲ್ ಕ್ಯಾಪ್ ಅಲ್ಲಿ. ಇವತ್ತು ಕೂಡ ಅದೇ ರೀತಿಯ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ. ಬಟ್ ಮಿಡ್ ಕ್ಯಾಪ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಇವತ್ತು ಕೊಟ್ಟಿದೆ. ಜೊತೆಗೆ ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಈಗ ನಾವು ಸೆಕ್ಟೋರಲ್ ಇಂಡೈಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು 0.72% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಆಟೋ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ನೀವು ನೋಡ್ತಾ ಇದ್ದೀರಿ ಅಂದ್ಕೊಳ್ತೀನಿ. ಆಲ್ಮೋಸ್ಟ್ ನಾನು ಪ್ರತಿದಿನ ಕೂಡ ಕವರ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಈ ತಿಂಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದೆ ಆಟೋ. ಹಾಗೆ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ನೋಡಬಹುದು ಹತ್ತತ್ರ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ನೆಕ್ಸ್ಟ್ FMCG ಕೂಡ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. IT ಸ್ವಲ್ಪ ರಿಕವರಿಯನ್ನ ಮಾಡಿದೆ. ಎಕ್ಸ್ಪೆಕ್ಟೇಷನ್ ಇತ್ತು, ಯಾಕಂದ್ರೆ ನಿನ್ನೆ ನಾಸ್ದಾಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು, ಇದ್ರ ಮೇಲೆ ಫೋಕಸ್ ಇತ್ತು. ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ. IT ಕೂಡ ಮೀಡಿಯಾ ಅಂಡರ್ ಪರ್ಫಾರ್ಮ್ ಮಾಡಿದೆ. ಇವತ್ತು ಮೆಟಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಫಾರ್ಮಾ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. PSU ಬ್ಯಾಂಕ್ ಗಳಲ್ಲಿ ಭರ್ಜರಿ ರ್ಯಾಲಿ ಕಂಡು ಬಂದಿದೆ. ಮೋರ್ ದೆನ್ 2.5% ರ್ಯಾಲಿ PSU ಬ್ಯಾಂಕ್ ಗಳಲ್ಲಿ ಕಂಡು ಬಂದಿದೆ. ಪ್ರೈವೇಟ್ ಬ್ಯಾಂಕ್ ಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಇವತ್ತು ರಿಯಾಲಿಟಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಹೆಲ್ತ್ ಕೇರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಆಯಿಲ್ ಅಂಡ್ ಗ್ಯಾಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಓವರ್ ಆಲ್ ಒಳ್ಳೆ ರಿಯಾಕ್ಷನ್ ಇವತ್ತು ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ. ಬಟ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟ ಮೇಜರ್ ಇಂಡೈಸಸ್ ಗಳಲ್ಲಿ ಇಂಪಾರ್ಟೆಂಟ್ ಆಗಿ ಕಂಡು ಬರೋದು ಫೈನಾನ್ಷಿಯಲ್ ಸರ್ವಿಸಸ್ ಹಾಗೂ ಬ್ಯಾಂಕಿಂಗ್. ಯಾಕೆಂತಂದ್ರೆ ಹೆವಿ ವೇಟ್ ಇರುವಂತಹ ಸೆಕ್ಟರ್. ಇವುಗಳ ಈ ರೀತಿಯ ಪರ್ಫಾರ್ಮೆನ್ಸ್ ಗೆ ಕಾರಣ ನಮ್ಮ ಸೆಂಟ್ರಲ್ ಬ್ಯಾಂಕ್ RBI, ಅದು ರಿಸರ್ವ್ ಬ್ಯಾಂಕ್ ಇಂದ ಇವತ್ತು ಒಂದು ಸರ್ಕ್ಯುಲರ್ ರಿಲೀಸ್ ಆಗಿದೆ. ಆ ಸರ್ಕ್ಯುಲರ್ ಇವತ್ತಿನ ಫೈನಾನ್ಸ್ ಸೆಕ್ಟರ್ ನ ಸ್ಟಾಕ್ ಗಳ ಒಳ್ಳೆ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗಿದೆ. ಏನಪ್ಪಾ ಆ ಸರ್ಕ್ಯುಲರ್ ಅಂತ ನಾವು ತಿಳ್ಕೊಳ್ಳೋಣ. ಗೆಳೆಯರು ನೋಡಬಹುದು, RBI ಸ್ಟ್ಯಾಂಡ್ ಬಿಹೈಂಡ್ ಟುಡೇಸ್ ರ್ಯಾಲಿ ಇನ್ ಬ್ಯಾಂಕ್ಸ್ ಅಂಡ್ ಅದರ್ ಫೈನಾನ್ಷಿಯಲ್ ಸ್ಟಾಕ್ಸ್. ಇಲ್ಲಿ ನೋಡಬಹುದು ಶೇರ್ಸ್ ಆಫ್ ಬ್ಯಾಂಕ್ಸ್ ಅಂಡ್ NBFC shares like Bajaj Finance on Thursday rose up to 4% after the Reserve Bank of India relaxed rules regarding provisions for investments in alternative investment funds by all regulated entities. ಈ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಸರ್ಕ್ಯುಲರ್ ಅನ್ನ ಇವತ್ತು ರಿಲೀಸ್ ಮಾಡಿದೆ. ಆ ಸರ್ಕ್ಯುಲರ್ ಇವತ್ತು NBFC ಗಳಲ್ಲಿ ಹಾಗೂ ಬ್ಯಾಂಕಿಂಗ್ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಲಿಕ್ಕೆ ಕಾರಣ ಆಗಿದೆ. ಯಾಕೆ ಈ ಸರ್ಕ್ಯುಲರ್ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ, ಈ ಹಿಂದೆ ಅಂದ್ರೆ ಡಿಸೆಂಬರ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ರಿಸ್ಟ್ರಿಕ್ಷನ್ಸ್ ಅನ್ನ RBI ಹಾಕಿತ್ತು. ಅಂದ್ರೆ ಈ AIF ಗಳಿಗೆ ಸಂಬಂಧಪಟ್ಟಂತೆ, ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ ಗಳಿಗೆ ಸಂಬಂಧಪಟ್ಟಂತೆ ಆ ರಿಸ್ಟ್ರಿಕ್ಷನ್ಸ್ ಏನು ಅನ್ನೋದನ್ನ ನಾವಿಲ್ಲಿ ನೋಡಬಹುದು. RBI's ಡಿಸೆಂಬರ್ ಸರ್ಕ್ಯುಲರ್ ಪ್ರೊಹಿಬಿಟಿಂಗ್ ರೆಗ್ಯುಲೇಟೆಡ್ ಎಂಟಿಟೀಸ್ ಸಚ್ ಆಸ್ NBFCs ಫ್ರಮ್ ಇನ್ವೆಸ್ಟಿಂಗ್ AIFs having downstream investment either directly or indirectly in debtor company of the entities at stressed investors. ಅಂದ್ರೆ ಸಾಲಗಾರ ಕಂಪನಿಗಳೇನಿರ್ತವೆ ಅಂತಹ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದನ್ನ ಪ್ರೊಹಿಬಿಟ್ ಮಾಡಿತ್ತು. ಅಂದ್ರೆ
ರಿಸ್ಟ್ರಿಕ್ಟ್ ಮಾಡಿತ್ತು RBI. ಅಂದ್ರೆ ಅವ್ರಗಳಿಗೆ ಲಿಂಕ್ ಇರುವಂತ ಕಂಪನಿಗಳಾಗ್ಬೋದು, ಅಂದ್ರೆ ಸಾಲಗಾರರಿಗೆ. ಹಾಗೆ ಇನ್ ಕೇಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ರೂಲ್ಸ್ ಆಲ್ಸೋ ರಿಕ್ವೈರ್ಡ್ ಎಂಟಿಟೀಸ್ ಟು ಲಿಕ್ವಿಡೇಟ್ ದೇರ್ ಇನ್ವೆಸ್ಟ್ಮೆಂಟ್ ವಿತ್ ಇನ್ 30 days. ಅಂದ್ರೆ ನೆಕ್ಸ್ಟ್ 30 days ಒಳಗಡೆ ಲಿಕ್ವಿಡೇಟ್ ಮಾಡ್ಕೊಳ್ಬೇಕು. ಅಂದ್ರೆ ಅಲ್ಲಿ ಏನಾದ್ರು ಇನ್ವೆಸ್ಟ್ ಮಾಡಿದ್ರೆ ಅದನ್ನ ಸೆಲ್ ಮಾಡಿ ಎಕ್ಸಿಟ್ ಆಗ್ಬೇಕು ಅನ್ನೋ ರೀತಿಯಲ್ಲಿ ರೂಲ್ಸ್ ಅನ್ನ ಅನೌನ್ಸ್ ಮಾಡಿತ್ತು. ನಂತರ ಇನ್ ಕೇಸ್ ಅಲ್ಲಿ ಇನ್ವೆಸ್ಟ್ ಮಾಡಿದಿರಿ, ನೀವು ಎಕ್ಸಿಟ್ ಆಗಿಲ್ಲ ಅಂತಂದ್ರೆ ಅದನ್ನ 100% ಪ್ರಾವಿಷನಿಂಗ್ ಅನ್ನ ತೋರಿಸಬೇಕು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅನ್ನೋ ರೀತಿ ರೂಲ್ಸ್ ಅನ್ನ ಬದಲಾವಣೆ ಮಾಡಿ ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು. ಸೊ ಈಗ ಈ ರೂಲ್ಸ್ ಗೆ ಸಂಬಂಧಪಟ್ಟಂತೆ ರಿಲ್ಯಾಕ್ಸೇಷನ್ ಕೊಟ್ಟಿದೆ. ರಿಲ್ಯಾಕ್ಸೇಷನ್ ನೀವು ಇಲ್ಲಿ ನೋಡಬಹುದು. ನೌ ದ RBI has tweaked the rules rather than a 100% provision. Banks and NBFCs need to set aside funds to only cover that part of their investment in an AIF that is further invested in the debtor company. ಅಂದ್ರೆ ಇನ್ ಕೇಸ್ ಸಾಲಗಾರ ಕಂಪನಿಯಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರು ಕೂಡ ಇನ್ಸ್ಟೆಡ್ ಆಫ್ 100% ಪ್ರಾವಿಷನಿಂಗ್ ಬದಲಿಗೆ ಸ್ವಲ್ಪ ಪಾರ್ಟ್ ಆಫ್ ದೇರ್ ಇನ್ವೆಸ್ಟ್ಮೆಂಟ್ ಒಂದಷ್ಟು ಅಮೌಂಟ್ ಅನ್ನ ಇವರು ಎತ್ತಿಡಬೇಕು. ಇಲ್ಲಿ ಪ್ರಾವಿಷನಿಂಗ್ ಮಾಡೋ ಅವಶ್ಯಕತೆ ಇಲ್ಲ, ಅಮೌಂಟ್ ಅನ್ನ ಎತ್ತಿಡಬೇಕು. ಈ ರೀತಿ ರೂಲ್ಸ್ ಅನ್ನ ಬದಲಾವಣೆ ಮಾಡಿದೆ. ಅದ್ರ ಜೊತೆಗೆ ನೀವು ಇಲ್ಲಿ ನೋಡಬಹುದು, ದ ರಿವೈಸ್ ಸರ್ಕ್ಯುಲರ್ excludes investments in equity shares of debtor companies but includes other investments like hybrid instruments. ಹಾಗೆ ಇನ್ ಕೇಸ್ ಈಕ್ವಿಟಿ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದನ್ನು ಕೂಡ ಎಕ್ಸ್ಕ್ಲೂಡ್ ಮಾಡುತ್ತೆ. ಸೊ ಬೇರೆ ಹೈಬ್ರಿಡ್ ಇನ್ಸ್ಟ್ರೂಮೆಂಟ್ಸ್ ಅನ್ನ ಮಾತ್ರ ಇನ್ಕ್ಲೂಡ್ ಮಾಡುತ್ತೆ. ಸೊ ಈ ರೀತಿ ಕೆಲವೊಂದು ರಿಲ್ಯಾಕ್ಸೇಷನ್ ಅನ್ನ ಬ್ಯಾಂಕ್ ಗಳಿಗೆ ಹಾಗೂ NBFC ಗಳಿಗೆ ಕೊಟ್ಟಿದೆ RBI. ಹಾಗೆ ನೋಡಬಹುದು, ದಿಸ್ ರಿಲ್ಯಾಕ್ಸೇಷನ್ ವಿಲ್ ಸರ್ಟೈನ್ಲಿ ಹೆಲ್ಪ್ ದ AIF as well as the financial services industry as the maximum investment would be in the nature of equity investment by AIFs. ಆಲ್ಮೋಸ್ಟ್ ಈ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ ಏನಿದಾವೆ ಈಕ್ವಿಟೀಸ್ ಅಲ್ಲೇ ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಈಗ ಅದನ್ನ ಎಕ್ಸ್ಕ್ಲೂಡ್ ಮಾಡಿರೋದ್ರಿಂದ ಇದು ಒಂದು ಅಡ್ವಾಂಟೇಜ್ ಅನ್ನ ಕ್ರಿಯೇಟ್ ಮಾಡುತ್ತೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಗೆ ಅಂತ ಹೇಳ್ತಿದೆ. ಹಾಗೆ ಹೈಬ್ರಿಡ್ ಇನ್ಸ್ಟ್ರೂಮೆಂಟ್ಸ್ ಇಂದ ಇದಕ್ಕೇನು ಎಕ್ಸಂಪ್ಷನ್ ಸಿಕ್ಕಿಲ್ಲ. ಹಾಗೆ ಹೈಬ್ರಿಡ್ ಇನ್ಸ್ಟ್ರೂಮೆಂಟ್ಸ್ ಯಾವ್ಯಾವ ಅಂತ ಕೂಡ ಇಲ್ಲಿದೆ ನೋಡಬಹುದು. ದಿಸ್ ವುಡ್ ಇನ್ಕ್ಲೂಡ್ ಇನ್ವೆಸ್ಟ್ಮೆಂಟ್ ಇನ್ ಕಂಪಲ್ಸರಿಲಿ ಕನ್ವರ್ಟಿಬಲ್ ಪ್ರಿಫರೆನ್ಸ್ ಶೇರ್ಸ್. ಇವುಗಳಿಗೆಲ್ಲ ಸೇಮ್ ಹಳೆ ರೂಲ್ಸ್ ಕಂಟಿನ್ಯೂ ಆಗುತ್ತೆ. ಹಾಗೆ ನಾವು ಪ್ರಾವಿಷನ್ಸ್ ಬಗ್ಗೆ ಏನು ಮೇಲ್ಗಡೆ ನೋಡಿದ್ವಿ, ಇಲ್ಲಿ ನೋಡಬಹುದು. ಇನ್ ಕೇಸ್ ಯಾವ್ದಾದ್ರು 1000 crore ಫಂಡ್ ಇದೆ ಅಂತಂದ್ರೆ ಅವ್ರು ಇದರಲ್ಲಿ 100 crores ಇನ್ವೆಸ್ಟ್ ಮಾಡಿದ್ದಾರೆ ಅಂತಂದ್ರೆ AIF ಅಲ್ಲಿ ಫಾರ್ ಎಕ್ಸಾಂಪಲ್ has invested in common debtor entity which is only 50 crores, then now the provisioning requirement would be to the tune of 50 crores, not the entire 100 crores ಅಂತ. ಸೊ 50 crores ಮಾತ್ರ ಪ್ರಾವಿಷನಿಂಗ್ ಮಾಡಬೇಕಾಗುತ್ತೆ, 100 crores ಅಲ್ಲ. ಸೊ ಇದು ಒಂದು ಅಡ್ವಾಂಟೇಜ್ ಅನ್ನ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಕಂಪನೀಸ್ ಗೆ ಪ್ರೊವೈಡ್ ಮಾಡ್ತಿದೆ ಹೊಸ ರೂಲ್. ಹಾಗಾಗಿ ಸ್ಟಾಕ್ ಗಳಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ಇವತ್ತು ಕಂಡು ಬಂದಿದೆ. ಇದರಿಂದ ನೋಡಬಹುದು ಸ್ಟಾಕ್ ಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂತ. ಬಜಾಜ್ ಫಿನ್ಸರ್ವ್ ಅಲ್ಲಿ 4% ರ್ಯಾಲಿ, LIC ಹೌಸಿಂಗ್ ಫೈನಾನ್ಸ್ 3.7%. ಅಂದ್ರೆ ನನಗೆ ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸಸ್ ಓಪನ್ ಮಾಡಿದ್ದೀನಿ, ಯಾಕಂದ್ರೆ ಹೆವಿ ವೇಟ್ ಸೆಕ್ಟರ್ ಇದು. ಬಜಾಜ್ ಫೈನಾನ್ಸ್ ನೋಡಬಹುದು 3%, ಚೋಳಮಂಡಲಂ ಫೈನಾನ್ಸ್ 3% ಹತ್ರ, SBI ಬ್ಯಾಂಕ್ 2.5%, REC, SBI ಲೈಫ್, PFC, ICICI ಬ್ಯಾಂಕ್ ನೋಡಬಹುದು ಎಲ್ಲಾನು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾವೆ. ಒಂದು 3-4 ಸ್ಟಾಕ್ ಗಳು ನೆಗೆಟಿವ್ ಪರ್ಫಾರ್ಮೆನ್ಸ್ ಕೂಡ ಮಾಡಿದಾವೆ. ಶ್ರೀರಾಮ್ ಫೈನಾನ್ಸ್ ನೋಡಬಹುದು ಇವತ್ತು 1% ಡೌನ್ ಇದೆ. SBI ಕಾರ್ಡ್ ಕೂಡ ಡೌನ್ ಇದೆ. HDFC AMC ಕೂಡ ಡೌನ್ ಇದೆ. ಆಕ್ಸಿಸ್ ಬ್ಯಾಂಕ್, IDFC ಅಂಡ್ ಮುತ್ತೂಟ್ ಇವು ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾವೆ. ಉಳಿದಂತೆ ಅಪ್ ಟು 4% ವರೆಗೂ ರ್ಯಾಲಿ ಸ್ಟಾಕ್ ಗಳಲ್ಲಿ ಕಂಡು ಬಂದಿದೆ ಇವತ್ತು. ಇದ್ರ ಜೊತೆ ಕೆಲವು ಹೆವಿ ವೈಟ್ ಸ್ಟಾಕ್ ಗಳು ಕೂಡ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟು ಹಾಗಾಗಿ ಓವರ್ ಆಲ್ ಮಾರ್ಕೆಟ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಅಂತ ಹೇಳ್ಬೋದು. ಹಾಗೆ ನಾವು ಕೆಲವು ಹೆವಿ ವೈಟ್ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನು ಒಂದ್ಸಲ ನೋಡೋದಾದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ನೋಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು, ಕೊನೆಯಲ್ಲಿ ಡೌನ್ ಫಾಲ್ ಬಂತು. ನೋಡಬಹುದು ಈ ಚಾರ್ಟ್ ಹೇಗಿದೆಯೋ ಮಾರ್ಕೆಟ್ ಚಾರ್ಟ್ ಕೂಡ ಅದೇ ರೀತಿ ಇದೆ. ಇದೊಂದೇ ಅಲ್ಲ, ಹೆವಿ ವೈಟ್ ಇರುವಂತ 4-5 ಶೇರುಗಳನ್ನ ನೀವು ಒಂದ್ಸಲ ಚೆಕ್ ಮಾಡಿ ಬೇಕಾದ್ರೆ ಇದೇ ರೀತಿ ಪರ್ಫಾರ್ಮೆನ್ಸ್ ಇದೆ. HDFC ಬ್ಯಾಂಕ್ ಇದು ಕೂಡ ಹೆವಿ ವೈಟ್ ಇರುವಂತ ಸ್ಟಾಕ್ ನೋಡಬಹುದು, ಇಲ್ಲೂ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್. ಅಂದ್ರೆ ನಮ್ಮ ನಿಫ್ಟಿ ಹಾಗೂ ಸೆನ್ಸೆಕ್ಸ್ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾರೆ ನಿಫ್ಟಿ ಚಾರ್ಟ್ ಇದು ನೋಡಬಹುದು. HDFC ಬ್ಯಾಂಕ್ ಸೇಮ್ ಅದೇ ರೀತಿ ಪರ್ಫಾರ್ಮೆನ್ಸ್. ನೆಕ್ಸ್ಟ್ ನಾವು ICICI ಬ್ಯಾಂಕ್ ಇಲ್ಲೂ ಕೂಡ ನೋಡಬಹುದು, ಇಲ್ಲೂ ಕೂಡ ಅದೇ ರೀತಿ ಚಾರ್ಟ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ನೆಕ್ಸ್ಟ್ TCS ಇಲ್ಲೂ ನೋಡಬಹುದು, ಇನ್ಫೋಸಿಸ್ ಇಲ್ಲೂ ಕೂಡ ಅಷ್ಟೇ. ನೆಕ್ಸ್ಟ್ L&T ಇಲ್ಲೂ ನೋಡಬಹುದು. ಕೊನೆಯಲ್ಲಿ ಪ್ರಾಫಿಟ್ ಬುಕಿಂಗ್ ಓವರ್ ಆಲ್ ಮಾರ್ಕೆಟ್ ಮೇಲೆ ಇವುಗಳ ಇಂಪ್ಯಾಕ್ಟ್ ಅನ್ನ ಮಾಡಿದ ಕೊನೆಯಲ್ಲಿ ಬಂದಿರುವಂತ ಪ್ರಾಫಿಟ್ ಬುಕಿಂಗ್. ಸೊ ಹಾಗಾಗಿ ಮಾರ್ಕೆಟ್ ಕೂಡ ಇವುಗಳ ಚಾರ್ಟ್ ಹೇಗಿದೆಯೋ ಅದೇ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಹಾಗೆ ಈ ರೀತಿ ಕೊನೆಯಲ್ಲಿ ಪ್ರಾಫಿಟ್ ಬುಕಿಂಗ್ ಅಥವಾ ಡೌನ್ ಫಾಲ್ ಬರ್ಲಿಕ್ಕೆ ಏನಾದ್ರೂ ಸ್ಪೆಷಲ್ ರೀಸನ್ ಇದೆಯಾ ಅದನ್ನ ನಾವು ನೋಡೋದಾದ್ರೆ ಖಂಡಿತ ಒಂದು ಸ್ಪೆಷಲ್ ರೀಸನ್ ಇದೆ. ಅದು March 31st. ಇವತ್ತಂತೂ March 31st ಅಲ್ಲ, ಆದ್ರೆ ಮಾರ್ಕೆಟ್ಗೆ ಫೈನಾನ್ಷಿಯಲ್ ಇಯರ್ ಮುಗಿದೋಯ್ತು. ಯಾಕೆಂದ್ರೆ ಇನ್ನು ನೆಕ್ಸ್ಟ್ ಮಾರ್ಕೆಟ್ ಓಪನ್ ಆಗೋದು ಫೈನಾನ್ಷಿಯಲ್ ಇಯರ್ 24-25 ಅಂದ್ರೆ ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್ ಏಪ್ರಿಲ್ 1ನೇ ತಾರೀಕು ಮಾರ್ಕೆಟ್ ಓಪನ್ ಆಗುತ್ತೆ. ಸೊ ಹಾಗಾಗಿ ಈ ವರ್ಷದ ಲೆಕ್ಕಾಚಾರಗಳು ಕ್ಲೋಸ್ ಆಗುತ್ತೆ. ಸೊ ಇದೇ ಮೇನ್ ರೀಸನ್ ಅಂತ ಅಂದ್ಕೊಳ್ಬಹುದು ಇವತ್ತು ಪ್ರಾಫಿಟ್ ಬುಕಿಂಗ್ ಕೊನೆಯಲ್ಲಿ ಕಂಡು ಬಂದಿರೋದಕ್ಕೆ. ಯಾಕೆಂದ್ರೆ ಇನ್ ಕೇಸ್ ಲೆಕ್ಕಾಚಾರನ ಕ್ಲೋಸ್ ಮಾಡ್ಬೇಕು ಅಂತ ಅಂದ್ಕೊಂಡಿರೋಂತವ್ರು ಇವತ್ತಿನ ಒಳ್ಳೆ ರ್ಯಾಲಿಯನ್ನ ನೋಡಿ ಇಮಿಡಿಯೇಟ್ಲಿ ತಮ್ಮ ಪೊಸಿಷನ್ಸ್ ಇಂದ ಎಕ್ಸಿಟ್ ಕೂಡ ಆಗಿರ್ತಾರೆ. ಸೊ ಅದೊಂದು ರೀಸನ್ ಅಂದ್ಕೊಳ್ಬಹುದು. ಅದಕ್ಕೆ ಇದೇ 100% ರೀಸನ್ ಬೇರೆ ಯಾವ್ದು ಇಲ್ಲ ಅಂತಾನು ಹೇಳಲಿಕ್ಕೆ ಆಗೋದಿಲ್ಲ.
ಇದ್ದೇ ಇರುತ್ತೆ. ಬಟ್ ಇವತ್ತು ಕೊನೆಯ ಟ್ರೇಡಿಂಗ್ ಡೇ ಆಗಿರೋದ್ರಿಂದ ಮೇ ಬಿ ಇದು ಕೂಡ ಇಂಪ್ಯಾಕ್ಟ್ ಅನ್ನ ಮಾಡಿರಬಹುದು. ಸೊ ಓವರ್ ಆಲ್ ಕೊನೆಯಲ್ಲಿ ಬಂದಂತಹ ಪ್ರಾಫಿಟ್ ಬುಕಿಂಗ್ ನಂತರ ಕೂಡ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಸಾಕಷ್ಟು ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಇವತ್ತು ಕೊಟ್ಟಿದೆ. ಒಳ್ಳೆ ಲಾಭ ಕೂಡ ಎಲ್ರಿಗೂ ಆಗಿದೆ ಅಂದ್ಕೊಳ್ತೀನಿ. ಮಿಡ್ ಕ್ಯಾಪ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿರೋದ್ರಿಂದ ಸೊ ನೋಡೋಣ, ಲಾಭನೋ ನಷ್ಟನೋ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.